ಸತೀಶ್ ಅಂತ ಸರ್, ನ್ಯೂಸ್ 18 ಇಂದ ಡೈರೆಕ್ಟರ್ಗೆ ಸರ್, ನಿಮ್ಮ ಸಿನಿಮಾ ಸಾಂಗೆಲೆ ಸ್ವಾಗ್ ಗೊತ್ತ ದಾದಾ ಸ್ವಾಗತ ಅಂತ ಕೇಳಿದ್ದೀರಾ. ನಿಮಗೆ ಏನ್ ಗೊತ್ತು ಸುದೀಪ್ ಸರ್ ಅವರ ಸ್ವಾಗ್ ಬಗ್ಗೆ? 2 ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಇಲ್ಲ, ಅವ್ರ ವಾಯ್ಸ್ ಒಂಚೂರು ಕ್ಲಾರಿಟಿ ಕೊಡಿ ಮೈಕಿಗೆ, ನಮಗೆ ಕೇಳಿಸ್ತಾ ಇಲ್ಲ. ಅಲ್ಲ ಮೈಕ್ ಓಕೆ, ಅವ್ರದ್ದು ಮಾನಿಟರ್ ಎಲ್ಲಿದೆ? ಅದು ಒಂಚೂರು ಮಾತಾಡಿ. ಹಲೋ, ಒಂಚೂರು. ಸುದೀಪ್ ಸರ್ ಅವರ ಸ್ವಾಗ್ ಬಗ್ಗೆ ನಿಮಗೇನು ಗೊತ್ತು? ಬ್ಯಾಕ್ ಟು ಬ್ಯಾಕ್ ಈ ತರದ ಜಾನರಲ್ಲಿ ಸಿನಿಮಾ ಮಾಡ್ತಾ ಇದ್ದೀರಾ. ಐ ಥಿಂಕ್ ಈ ಸಿನಿಮಾದಲ್ಲಿ ಅವರ ಸ್ಟೈಲು ಮತ್ತೆ ಅವರ ಡ್ಯಾನ್ಸು, ಅವರು ಒಂದು ಆಕ್ಟಿಂಗ್ ಮಾಡಿರೋದ್ರ ಬಗ್ಗೆ ಅವರ ಅಭಿಮಾನಿಗಳು ತುಂಬಾ ಮಾತಾಡ್ತಿದ್ದಾರೆ. ಯಾಕೆ ಈ ತರದ ಒಂದು ಕಥೆಯನ್ನ ಅವ್ರಿಗೆ ನೀವು ಚೂಸ್ ಮಾಡಿದ್ರಿ? ನಿಮ್ಮೆಲ್ಲರಿಗೂ ಏನ್ ಗೊತ್ತು, ಸುದೀಪ್ ಸರ್ ಆಡಿಯನ್ಸ್ಗೆ ಏನ್ ಗೊತ್ತು, ಸೇಮ್ ಸೇಮ್ எனக்கும். ஸோ ஐ லேர்ன் மேக்ஸ் மூவி சார் நான் ವಾಚ್ ಮಾಡಿದರೆ, ಸೊ ಮಿಸ್ ಮಾಡಿದ ಪಾಯಿಂಟ್ಸ್ ಎಲ್ಲ ಆಡ್ ಮಾಡಿದ್ರೆ ಮಾರ್ಕ್ಲೆ. ಸೊ ಐ ಆಮ್ ಬಿಗ್ಗೆಸ್ಟ್ ಫ್ಯಾನ್ ಸರ್. ಇವೆಲ್ಲರೂ ಬಿಡ ಐ ಆಮ್ ಬಿಗ್ಗೆಸ್ಟ್ ಫ್ಯಾನ್. ಸುದೀಪ್ ಸರ್, ನಿಮ್ಗೆ ಐ ಥಿಂಕ್ ನಿಮ್ನ ಪ್ರೀತಿ ಮಾಡೋ ಜನ ಜಾಸ್ತಿ ಇದ್ದಾರೆ ಅನ್ಕೋತೀನಿ ಸರ್. ನಿಮ್ನ ಪ್ರೀತಿ ಮಾಡೋ ಜನ ಜಾಸ್ತಿ ಇದ್ದಾರೆ ಅನ್ಕೋತೀನಿ. ಅದು ಒಳ್ಳೆ ತರ ಇರ್ಬೋದು, ಅದು ಬೇರೆ ತರನೂ ಇರ್ಬೋದು. ಅದ್ರ ಜೊತೆಗೆ ನಮ್ಮನ್ನು ಸೇರಿಸ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ನಮ್ಮ ಒಂದಷ್ಟು ಲೋಗೋಗಳು, ನಮ್ಮ ನ್ಯೂಸ್ 18 ಕನ್ನಡದ ಲೋಗೋಗಳನ್ನು ಹಾಕೊಂಡು, ಬೇರೆ ಬೇರೆ ಚಾನೆಲ್ಗಳ ಲೋಗೋಗಳನ್ನು ಹಾಕೊಂಡು ಬೇರೆ ರೀತಿಯಾದಂತಹ ಒಂದಷ್ಟು ನೆಗೆಟಿವ್ ಕೆಲಸಗಳನ್ನ ಒಂದಷ್ಟು ಜನ ಮಾಡ್ತಿದ್ದಾರೆ. ಸೊ ಯಾಕೆ ಅಂತ ಗೊತ್ತಿಲ್ಲ. ಅದ್ರ ಜೊತೆಗೆ ಪೈರಸಿ ನೀವು ಆರಂಭದಲ್ಲೂ ಕೂಡ ಒನ್ ಬೈ ಒನ್ ಹೋಗಿ ಕನ್ಫ್ಯೂಸ್ ಮಾಡೋಣ. ಒನ್ ಬೈ ಒನ್ ಹೋಗಿ ಅದೇ ಒಂದು ಫಸ್ಟ್ ಲೋಗೋದಲ್ಲ. ಹೌದು ಸರ್, ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಈ ಹಾಲ್ ಅಲ್ಲಿ ನಾನ್ ಮಾತ್ರ ಅಲ್ಲ, ನೀವು ಅಷ್ಟೇ ಪಾಪ್ಯುಲರ್ ಆಗಿದ್ದೀರಿ ಅಂತ. ನಿಮ್ ಲೋಗೋ ಇಲ್ಲ ಅಂದ್ರೆ ನ್ಯೂಸ್ ಯಾರು ನೋಡ್ತಾ ಇರಲಿಲ್ಲ. ಕರೆಕ್ಟಾ? ಏನಾಗ್ಬಿಡುತ್ತೆ, ಅವ್ರದೇ ಆದ ಲೋಗೋಗೆ ಆ ವ್ಯಕ್ತಿತ್ವ, ತೂಕ, ಗಂಭೀರ್ಯತೆ ಅವೆಲ್ಲ ಇದ್ದಿದ್ರೆ ನಿಮ್ಗೆ ಆಗ್ಬೇಕಿತ್ತು. ನೀವು ಅಲ್ಲಿ ಹೋಗ್ಬಿಟ್ಟಿದ್ದೀರಾ ಸರ್, ನೀವು ಬೆಳೆದಿರೋದು ನಿಮ್ಗೆ ಗೊತ್ತಿಲ್ಲ. ಇನ್ನು ನಿಮ್ ಲೋಗಗಳು ಹಾಕೊಂಡು ಹೊಡಿತಾ ಇದಾರೆ ಅಂತ ಅರ್ಥ ಮಾಡ್ಕೊಂಡು ನೀವು ಖುಷಿ ಪಡಬೇಕು. ನೀವು ಆಮೇಲೆ ಮಾಡೋಣ ಬಿಡಿ. ಇಟ್ ಈಸ್ ಸಮಥಿಂಗ್ ದಟ್ ಯು ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್. ಯಾವ ಮಟ್ಟಿಗೆ, ಯಾವ ಹಂತಕ್ಕೆ ಕೆಲವರು ಹೋಗಕ್ಕೆ ರೆಡಿ ಇದ್ದಾರೆ ಅಂದ್ಬಿಟ್ಟು. ಬಟ್ ಏನಾಗುತ್ತೆ, ನಾನು ಆಲ್ವೇಸ್ ಒಂದು ಮಾತು ಹೇಳ್ತೀನಿ, ನೋಡೋದು ಮಾತ್ರ ಅಲ್ಲ, ನೋಡಿದ್ಮೇಲೆ ಅರ್ಥ ಮಾಡ್ಕೊಳ್ಳಿ. ಯಾಕೆ ಕೆಲವು ಮಾತುಗಳು ಬರ್ತವೆ, ಯಾಕೆ ಕೆಲವು ಮಾತುಗಳು ಹುಟ್ಕೋತವೆ. ಕೆಲವು ಪ್ರಾರಂಭಗಳು ಎಲ್ಲಿಂದನೂ ಆಗಿರಲ್ಲ, ಆಗೋಗಿರೋದಕ್ಕೆ ಸೇರ್ಪಡೆ ಆಗಿರ್ತೀವಿ ಕಾಪಾಡ್ಕೊಳ್ಳೋಕೆ. ಬಟ್ ದಟ್ಸ್ ನಾಟ್ ದ ಪಾಯಿಂಟ್. ಐ ಲೀವ್ ಆಲ್ ದಟ್ ಅಸೈಡ್. ಹೊಸ ವಿಚಾರಗಳನ್ನ ಮಾತಾಡ್ತಾ ಸಂಭ್ರಮಿಸ್ತಾ ನೀವಿನ್ನೊಂದು ಹೇಳಿದ್ರಿ, ಪ್ರೀತಿ ಇರ್ಬೋದು, ಇನ್ನೊಂದಿರ್ಬೋದು. ಸರ್, ಐ ಹ್ಯಾವ್ ಓನ್ಲಿ ಲೆಟ್ ಮೈ ಲೈಫ್ ಇನ್ ಅ ವೆರಿ ಪಾಸಿಟಿವ್ ವೇ ಸರ್. ಪಾಸಿಟಿವ್ ನ ತಗೊಳ್ಳೋಣ, ನೆಗೆಟಿವ್ ಒಟ್ಟಿಗೆ ಲೀಡ್ ಮಾಡೋಕ್ಕಾಗಲ್ಲ. ಲೈಫ್ ಆಗಲಿ, ಸಂಬಂಧ ಆಗಲಿ, ಸಿನಿಮಾ ಆಗಲಿ, ಯಾವುದೇ ತಗೊಳ್ಳಿ ನೆಗೆಟಿವ್ ಇದ್ರೆ ಇರೋಕ್ಕಾಗಲ್ಲ. ಉತ್ತರ ಕೊಡಬೇಕು, ಕೊಡೋ ಕಡೆ ಕೊಡೋಣ. ಕೊಡದೆ ಕೂತ್ರೂ ನಮ್ಮ ವ್ಯಕ್ತಿತ್ವ ಡೌನ್ ಆಗಿ ಹೋಗುತ್ತೆ. ಬಟ್ ಪಾಯಿಂಟ್ ಅದಲ್ಲ. ನನಗೇನು ಖುಷಿ ಆಯ್ತು ಅಂದ್ರೆ, ನಾವೆಲ್ಲ ನೋಡ್ತಾ ಇದ್ವಿ, ಏನದು ನಿಮ್ಗಳು ಲೋಗೋ, ವಾಹ್. ನನಗೆ ಅವಾಗ ಅನಿಸ್ತು, ನೋಡ್ರಿ, ನಾವು ನಮ್ಮ ಬಗ್ಗೆ ಮಾತಾಡ್ತಾ ಇದ್ವಿ, ಹೀರೋಗಳು ಅಲ್ಲೂ ಕೂತಿದ್ದಾರೆ, ಹೆಂಗ್ ಹೊಡ್ಕೋತಾ ಇದಾರೆ ಅವ್ರದ್ದು ಅಂತ. ಸೊ ಐ ಥಿಂಕ್ ಸರ್, ಇಟ್ ವಾಸ್ ಸೆಲೆಬ್ರೇಷನ್ ಟೈಮ್ ಫಾರ್ ಯು ಆಲ್ಸೋ. ಮಾರ್ಕೊಟ್ಟಿಗೆ ನಿಮ್ದು 2 ಆರ್ಟಿಕಲ್ ನೋಡಿದೆ, ಒಂದ್ ನಿಮ್ದು ಅಲ್ಲದೆ ಇದ್ದಿತ್ತು. 2 ಎಂಜಾಯ್ ಮಾಡಿದೀನಿ ಸರ್. ಅದ್ರ ಜೊತೆಗೆ ಸರ್, ಹುಬ್ಳಿಯಲ್ಲಿ ನೀವು ಪೈರಸಿ ವಿರುದ್ಧ ಮಾತಾಡಿದ್ರಿ. ಆದ್ರೆ ನಿಮ್ಮ ಇಲ್ಲ ನಾನೇ ಸರ್, ಆ ಪೈರಸಿ ನಿಮ್ಮ ಸಿನಿಮಾ 24 ಅವರ್ಸ್ ಕೂಡ ಆಗಿರ್ಲಿಲ್ಲ ರಿಲೀಸ್ ಆಗಿ. ಅದ್ರ ಜೊತೆಗೆ 45 ಕೂಡ, 2 ಸಿನಿಮಾದು ಪೈರಸಿಗಳಾಗ್ತಿದೆ. ನಮ್ಮಲ್ಲಿ ಸಾಕಷ್ಟು ಹೀರೋಗಳು, ನಿಮ್ಮ ಸಿನಿಮಾಗಳೆಲ್ಲ ನಾವು ಕೂಡ ನೋಡಿ ಎಂಜಾಯ್ ಮಾಡಿ. ನಿಮಿಷ, ನಿಮ್ಮ ಫಸ್ಟ್ ಪಾರ್ಟಿಗೆ ಬರ್ತೀನಿ. ಈಗ ಪೈರಸಿ ಸಿನಿಮಾ ರಿಲೀಸ್ ಆಗಿ 24 ಅವರ್ಸ್ ಕೂಡ ಆಗಿಲ್ಲ ಸರ್. ಅದಕ್ಕೆ 24 ಅವರ್ಸ್ ಮುಂಚೆನೆ ಎಚ್ಚರಿಕೆ ಕೊಟ್ಟಿದ್ದು ನಾನು. 24 ಅವರ್ಸ್ ಮುಂಚೆನೆ ನಿಮ್ಗೆ ಎಚ್ಚರಿಕೆ ಕೊಟ್ಟಿದ್ದೇನಕ್ಕಂದ್ರೆ 48 ಅವರ್ಸ್ ಮುಂಚೆ ನನಗೆ ಗೊತ್ತಾಗಿತ್ತು. ನಾನು ನಿಮಗೆ ಒಂದು ಮಾತು ಹೇಳಿದೆ ಅಲ್ಲಿ ನಮ್ಮ ಸ್ನೇಹಿತರಿಗೆ ಇಂಟರ್ವ್ಯೂ ಕೂತ್ಕೊಂಡಾಗ, ಪ್ರತಿ ಕ್ರಿಕೆಟ್ ಟೀಮಲ್ಲಿ ಆಪೋಸಿಷನ್ ಟೀಮಲ್ಲಿ 11 ಜನ ಇರ್ತಾರೆ, ನನ್ನ ಟೀಮಿಗೆ ಮಾತ್ರ ಎದುರುಗಡೆ 33 ಜನ ನಿಂತಿರ್ತಾರೆ ಅಂತ. ಬಟ್ ನಮ್ 11 ಜನ ಸಾಕು ಸರ್, ಸಖತ್ತಾಗಿ ಆಲ್ರೌಂಡರ್ಸ್ ಇದೀವಿ ನಾವು, ಸುಮ್ಮನೇನಿಲ್ಲ. ನಾವು ಮಾತಾಡಲ್ಲ ಅಷ್ಟೇನೆ. ಬಟ್ ನೀವೇ ನೋಡಿದ್ರಿ, ಇವಾಗ ಅಹಂಕಾರದಲ್ಲಿ ಅಭಿಮಾನಿಗಳನ್ನ ಮುಂದೆ ಇಟ್ಕೊಂಡು ಮಾತಾಡೋ ವ್ಯಕ್ತಿ ನಾನು ಆಗಿದ್ದಿದ್ರೆ ಇಷ್ಟು ವರ್ಷದಿಂದ ನೀವು ನೋಡಿರೋ ಸುದೀಪ್ ಸುಳ್ಳಾಗೋಲ್ಲ. ನಾನು ಆತರ ಅಲ್ಲ. ಬಟ್ ಮಾತಾಡಿದ್ದೀನಿ ಅಂದ್ರೆ ನಾನು ಏನೋ ನೋಡಿರ್ಬೇಕು, ಕೇಳಿರ್ಬೇಕು, ದೃಢವಾಗಿರ್ಬೋದು. ಇವತ್ತು ನಿಮ್ ಕಣ್ಣಿಗೆ ಕಾಣಿಸ್ತಾ ಇದೆ. ನೀವೇ ಒಂದು ಒಳ್ಳೆ ಮಾತು ಹೇಳಿದ್ರಿ, 24 ಅವರ್ಸ್ ಆಗಿರಲ್ಲ ಅಂತ.
ಸೊ 24 hours ಒಳಗಡೆ ಕೆಲವು ಆಗ್ಬೇಕು ಅಂದ್ರೆ ಪ್ರಯತ್ನಗಳು ಹಾಗೂ ಏನಂತಾರೆ ಪ್ರಿಪರೇಷನ್ಸ್ ಎಷ್ಟು ಗಂಟೆಗಳ ಮುಂಚೆ ನಡೆದಿರಬೇಕು. ಕರೆಕ್ಟ್. ನಾವು ಇದೇ ವೃತ್ತಿಯಲ್ಲಿದ್ದೀವಿ, ನಮಗೂ ಒಂದಿಷ್ಟು ಸಂಪರ್ಕಗಳಿದಾವೆ, ಅಲ್ಲಿಂದ ನಮಗೆ ಬರುತ್ತಲ್ವಾ. ಬಂದಿದ್ದು ದೃಢವಾಗಿ ಬಂದಾಗ ರೆಡಿ ಇದ್ದೀವಿ ಅಂತಂದೆ ನಾನು ಅಷ್ಟೇ. ಪಾಯಿಂಟ್ ಏನಂತಂದ್ರೆ ಅಗೇನ್ ಗೋಯಿಂಗ್ ಬೈ ದಟ್, ಸ್ವಲ್ಪ ತಾಳ್ಮೆಯಲ್ಲಿದ್ದಾಗ ಪ್ರತಿಯೊಬ್ಬರಿಗೂ ಅವರ ಉತ್ತರಗಳು ಸಿಗ್ತವೆ ಸರ್. ಇದ್ಯಾವುದು ಅಲ್ಲ, ಏನು ದೊಡ್ಡದೇನು, ಚಿತ್ರರಂಗ ಅಷ್ಟೇ. ಒಂದು ಬಹಳ ಪ್ರೀತಿಯಾದಂತ, ಒಂದು ಸಂಭ್ರಮ ಪಡುವಂತ ಒಂದು ವೃತ್ತಿ, ನಿಮ್ಮೆಲ್ಲರೂ ನಗ್ಸೋದಕ್ಕೆ, ಖುಷಿ ಪಡಿಸೋದಕ್ಕೆ ಇರುವಂತಹ ಒಂದು ಪ್ರೊಫೆಷನ್. ಒಂದು ಎಲ್ಲರೂ ಥಿಯೇಟರ್ ಮುಂದೆ ನೀವೇ ನೋಡಿದ್ರೆ ಆ ಸಂಭ್ರಮ. ಕರೆಕ್ಟ್. ಆ ಸಂಭ್ರಮ ಯಾರ್ದು ಅವ್ರ ಮನೆಯವರ ಹುಟ್ಟು ಹಬ್ಬ ಅಲ್ಲ, ಅವ್ರ ಮನೆಯಲ್ಲಿ ನಡೀತಾ ಇರುವ ಮದುವೆ ಅಲ್ಲ, ಅವ್ರ ಮನೆಯದ ಸಂಬಂಧಪಟ್ಟಿದ್ದಲ್ಲ. ಬಟ್ ನಮ್ಮನ್ನ ಅವ್ರ ಮನೆಯವರು ಅನ್ಕೊಂಡಾಗ ಆ ಥಿಯೇಟರ್ ಮುಂದೆ ನಡೆಯೋ ಸೆಲೆಬ್ರೇಷನ್ಸ್ ನೋಡಿದಾಗ, ಈಗ ನೀವು ನನ್ನ ಜಾಗಕ್ಕೆ ಬಂದು ಹೇಳಿ, ನಾನು ನನ್ನ ಫ್ಯಾನ್ಸ್ನ, ನನ್ನ ಸಿನಿಮಾನ ಕಾಪಾಡ್ಕೊಡ್ಲಿಲ್ಲ ಅಂದ್ರೆ ಇನ್ಯಾರು ಕಾಪಾಡ್ಕೋತಾರೆ ಹೇಳಿ. ಅವರಿಗೆ ನಾನು ಬರೀ ಪರದೆ ಮೇಲೆ ಮಾತ್ರ ಅಲ್ಲ ಸರ್, ಎಲ್ಲಾ ಕಡೆನೂ ಒಬ್ಬ ಹೀರೋ ಆಗಿರ್ಬೇಕಾಗುತ್ತೆ, ಅಣ್ಣನಾಗಿರ್ಬೇಕಾಗುತ್ತೆ. ಅಣ್ಣ ಅಂತ ಬರ್ತಿದ್ದಾಗೆ ನಾನು ನನ್ನ ಸಿನಿಮಾನು ಕಾಪಾಡ್ಕೋಬೇಕಾಗುತ್ತೆ. ಹಾಗಂತ ಯಾವ್ದ ಗಲಾಟೆ ಮಾಡಿಕೊಂಡು ಬಾಡ್ದಿದ್ದೆಲ್ಲ ಮಾಡ್ಕೊಂಡು ಹೋಗೋ ವ್ಯಕ್ತಿ ನಾನಲ್ಲ. ಬಟ್ ನೀವೇ ಹೇಳಿದ್ರಿ, ಇವತ್ತು ನಿಮ್ಮ ಬಾಯರೇ ಬಂತು, ಬಹಳ ಚೆನ್ನಾಗಿ ಖುಷಿ ಆಯ್ತು ನನಗೆ ಕೇಳಕ್ಕೆ. 24 hours ಆಗಿಲ್ಲ ಅಂದ್ರೆ ಯು ನೋಟಿಸ್ ದಟ್ ಸರ್. ಕರೆಕ್ಟ್. ಅಷ್ಟೇ ಸರ್ ನನ್ನ ಮಾತಿದ್ದು. ಈಗ ನಿಮ್ ಸೆಕೆಂಡ್ ಪಾರ್ಟಿಗೆ ಬನ್ನಿ. ಸುದೀಪ್ ಸರ್, ಈ ಯುದ್ಧದಲ್ಲಿ ಗೆಲ್ಲೋದು ಯಾರು ಅಂತ ಸರ್. ಇಂಡಸ್ಟ್ರಿ ಪದೇ ಪದೇ ಸೋಲ್ತಾ ಇದೆ ಆ ಪೈರಸಿಯ ವಿರುದ್ಧದ ಯುದ್ಧದಲ್ಲಿ. ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನುವಂತ ಮಾತಿತ್ತು. ಈಗ ಆ ಕೆಲಸ ನೀವು ಮಾಡಿದ್ದೀರಾ ಅನ್ಕೋತೀನಿ. ಪೈರಸಿ ಅಂತ ಬಂದಾಗ ಸರ್, ನಾನ್ ಹೇಳೋದು ಇಲ್ಲಿ ನಾವು ಮಾತ್ರ ಅಲ್ಲ ಸರ್, ಸರ್ಕಾರನು ದೃಢವಾಗಿ ಇಳಿಬೇಕಾಗತ್ತೆ ಇದಕ್ಕೆ. ಯಾಕಂದ್ರೆ ಪವರ್ ಇರೋದಲ್ಲಿ ನಾವೆಲ್ಲ ಎಷ್ಟು ಹೋರಾಡಬಹುದು ಅಷ್ಟು ಆಗಕ್ಕಾಗತ್ತೆ. ಬಟ್ ಒಂದು ಸ್ಟ್ರಾಂಗ್ ಲಾ, ಒಂದು ಭಯ ಹುಟ್ಟಲಿಲ್ಲ ಅಂದ್ರೆ ಯಾವ ದೇಶನೂ ಉಳಿಸ್ಕೊಳಕ್ಕಾಗಲ್ಲ. ಪೈರಸಿ ಅನ್ನೋದು ತುಂಬಾ ಜನಕ್ಕೆ ಸಾಯಿಸ್ತಾ ಇದೆ. ಅಂಡ್ ಇನ್ನೊಂದು ಏನಾಗುತ್ತೆ, ಇದು ಒಳಗಡೆ ಬಿಟ್ಟಿದ್ದು ಎಲ್ಲಿಂದ, ಯಾವಾಗ ಆಯ್ತು, ಎಲ್ಲಿಂದ ಪ್ರಾರಂಭ ಆಯ್ತು, ಅದು ನಿಮ್ಮ ಆಲೋಚನೆ. ನೀವು ಹೋಗಿ ಹುಡುಕಿ ಸಿಗುತ್ತೆ. ಈಗ ಬಂದಾಗಿದೆ ಒಳಗಡೆ. ಬಟ್ ಚಿತ್ರರಂಗ ಒಟ್ಟಿಗೆ ನಿಂತಿಲ್ಲ ಅಂತ ಇಲ್ಲ ಸರ್. ನಾವು ಇಡೀ ಚಿತ್ರರಂಗದಲ್ಲಿ ಎಲ್ಲರೂ ಆಗುತ್ತೆ. ಬಟ್ ಏನಾಗುತ್ತೆ, ಸಮಟೈಮ್ಸ್ ಅವ್ರವ್ರಿಗೆ ಆದಾಗ ಮಾತ್ರ ನೋವು ಗೊತ್ತಾಗುತ್ತೆ ಅಂತಾರಲ್ಲ, ಹಾಗೆ ಎಲ್ಲರೂ ಅವರ ಸಿನಿಮಾ ಬಿಡುಗಡೆ ಆಗಿಲ್ಲ ಅಂದಾಗ್ಲೂ ಬಂದು ಸೇರ್ಕೊಂಡಾಗ ಆಗುತ್ತೆ. ಬಟ್ ನನ್ನ ಪ್ರಕಾರ ಸರ್, ಬರೀ ಚಿತ್ರರಂಗದಿಂದ ಇದು ಸಾಧ್ಯ ಇಲ್ಲ. ಧ್ವನಿ ಎತ್ತಬಹುದು ಅಷ್ಟೇ. ಎಲ್ಲೋ ಒಂದ್ ಕಡೆ ಪವರ್ ಇರೋಂತ ವ್ಯಕ್ತಿಗಳು ಇಲ್ಲಿ ಒಳಗಡೆ ಬರಲೇಬೇಕು. ಅವಾಗ ಯಾವುದು ಸಾಲ್ವ್ ಆಗದೆ ಇರೋದು ಇಲ್ವೇ ಇಲ್ಲ ಸರ್. ಸಾಲ್ವ್ ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲದಕ್ಕೊಂದು ಉತ್ತರ ಇರುತ್ತೆ. ಬಟ್ ಹೋಗೋ ರೂಟಲ್ಲಿ ಹೋಗ್ಬೇಕಷ್ಟೇ ನಾವು. ಸರ್ ನಮಸ್ತೆ, ಲೋಕೇಶ್ ನ್ಯೂಸ್ ಫಸ್ಟ್ ಇಂದ. ಸರ್, ನೀವು ನಿರೀಕ್ಷೆ ಮಾಡಿದಷ್ಟು ಈ ಸಿನಿಮಾ ಖುಷಿ ಕೊಟ್ಟಿದೆ ನಿಮ್ಗೆ ಅಂತ. ಮತ್ತೊಂದು, ಒಂದು ವೇದಿಕೆನಲ್ಲಿ ಆಡದಂತ ಮಾತು ಈ ಸಿನಿಮಾಗೆ ಒಂದಷ್ಟು ನೆಗೆಟಿವ್ ಆಗಿ ಕನ್ವರ್ಟ್ ಆಯ್ತಾ ಅಂತ. ಯಾಕಂದ್ರೆ ಸಿನಿಮಾ ರಿಲೀಸ್ ಆದ ನಂತರದಲ್ಲಿ ಸೋಷಿಯಲ್ ಮೀಡಿಯಾದ ಮೊನ್ನೆ ನೋಡ್ತಾ ಇದ್ದೀವಿ ಸಿಕ್ಕಾಪಟ್ಟೆ. ನೀವು 2-3 ಕ್ವಶನ್ ಒಟ್ಟಿಗೆ ಕೇಳ್ತೀರಿ, ಒಂದೊಂದೇ ಕೇಳಿ ಅಲ್ಲ. ಫಸ್ಟ್ ಒಂದು ಪರ್ಸನ್ ನೀವೇ ಕನ್ಫ್ಯೂಸ್ ಮಾಡ್ಬಿಡ್ತೀರಾ. ನನಗೆ ನೀವು 5 ಕ್ವಶನ್ ಕೇಳಿಸೊಳಗೆ ಮೊದಲನೇ ಮರ್ತೋಗ್ಬಿಡ್ತೀನಿ ನಾನು. ಒಂದು ಕ್ವಶನ್ ಕೇಳಿ ಫಸ್ಟ್. ನೀವು ನಿರೀಕ್ಷೆ ಮಾಡಿದಷ್ಟು ಖುಷಿ ಕೊಟ್ಟಿದೆ ಸರ್ ಈ ಸಿನಿಮಾ ಅಂತ. ನಾನು ಯಾವತ್ತು ನಿರೀಕ್ಷೆ ಕಮ್ಮಿ ಕೆಲಸನೇ ಮಾಡಲ್ಲ ಅಂದ್ರೆ ಖುಷಿ ಯಾಕೆ ಕಮ್ಮಿ ಒಪ್ಕೊಂಡ್ಲಿ ನಾನು. ಅಷ್ಟೇ ಮಾಡ್ತೀನಿ, ಅಷ್ಟೇ ತಗೊಂಡೋಗ್ತೀನಿ ಸರ್. ಕೊಡ್ತಾರೆ ನನ್ನ ಫ್ಯಾನ್ಸ್ ಅಂತ ಅಂತಲ್ಲ, ಕನ್ನಡ ಚಿತ್ರರಂಗದ ಬಗ್ಗೆ ನಂಬಿಕೆ ಇಡಿ. ಇದ್ರೊಳಗಡೆ ಒಂದು ಕರೆ ಮಾಡಿ, ನಾನು ಎಲ್ಲರೂ ಸಿನಿಮಾ ಅಂತ ಇರ್ಬೇಕಾದ್ರೆ ನೀವೊಂದು ಯೋಚನೆ ಮಾಡಿ, ನಾನು ವಿಜಯ್ಗೆ ಕೊಟ್ಟಿದ್ದು ಕೇವಲ 15ರಿಂದ 16 ದಿನಗಳ ಕಾಲ ಒಂದು ಕತೆ ಬರೆಯಕ್ಕೆ. ಆ 16 ದಿನಗಳ ಕಾಲ ಆದ್ಮೇಲೆ 1 ಮಂತ್ ಪ್ರಿಪರೇಷನ್ ಕೊಡ್ತೀವಿ. ವಿತಿನ್ 1.5 months ಪ್ರಿಪೇರ್ ಆಗ್ಬಿಟ್ಟು ನಾವು ಶೂಟಿಂಗ್ ಇಳಿದೋಗ್ತೀವಿ. ಅಷ್ಟು ಕ್ವಿಕ್ ಆಗಿ ಮಾಡೋದಾಗ್ಲೂ, ಅಷ್ಟು ಫಾಸ್ಟ್ ಆಗಿ ಬಂದಿರುವಂತ ಸ್ಕ್ರೀನ್ ಪ್ಲೇ ಇದು, ಅಷ್ಟು ಫಾಸ್ಟ್ ಆಗಿ ಬಂದಿರೋ ಡೈಲಾಗ್ ಇದು, ಅಷ್ಟು ಫಾಸ್ಟ್ ಆಗಿ ಬರ್ದಿರೋ ಒಂದೊಂದು ಪಾತ್ರ ಇದು. ಇದೇ ಮ್ಯಾಕ್ಸ್ ಮಾಡಿದಾಗ ಕತೆ ಹೇಳಿದ್ಮೇಲೆ 8 ತಿಂಗಳು ಕೂತಿದ್ವಿ ನಾವು. ಈ ಟೈಮಲ್ಲಿ ಇಷ್ಟೇ ದಿನಗಳು ಕೂತಿದ್ವಿ. ಏನಕ್ಕಂದ್ರೆ ಈ ಟೈಮಲ್ಲಿ ಬರಬೇಕು, ಈ ವರ್ಷ ಇಲ್ಲಾಂದ್ರೆ ಸಿನಿಮಾ ಇಲ್ದಂಗೆ ಆಗೋಗುತ್ತೆ, ಒಂದು ಬರಬೇಕಾಗುತ್ತೆ ಅಂದಾಗ ಪ್ರತಿಯೊಬ್ಬರು ಸ್ಪಂದಿಸಿದ್ದನ್ನ ಫಸ್ಟ್ ತಲೆಯಲ್ಲಿ ಇಟ್ಕೊಂಡ್ರೆ ವಿತ್ ಇನ್ ದಿಸ್ ಲಿಮಿಟೆಡ್ ಟೈಮ್ ಕೊಟ್ಟಂತ ಕ್ವಾಲಿಟಿ ಇದು. ಇದೇ ವಿಜಯ್ಗೆ ಈಗ ಕರೆದ್ಬಿಟ್ಟು ನಾನು ಮುಂದೆ ಒಂದು ಸಿನಿಮಾ ಮಾಡೋಣ, ಬಟ್ ಟೈಮ್ ತಗೊಳ್ಳಿ, ಆರಾಮಾಗಿ ಮಾಡೋಣ ಅಂತ ಬಂದ್ರೆ ಯಾವ ರೀತಿ ಕೊಡ್ಬೋದು ಇದೇ ಟೀಮ್? ಇಸಂಟ್ ಇಟ್? ಈಗ ಅವ್ರು ಅಜನೀಶ್ ಹೇಳ್ತಾ ಇದ್ರು, ಅವ್ರು ಹೇಳಿದ್ ನೀವು ಗಮನ ಇಟ್ಟು ಕೇಳಿಸ್ಕೊಂಡ್ರೆ, ಅವ್ರು ಯಾವತ್ತೂ ಇಷ್ಟು ಫಾಸ್ಟ್ ಆಗಿ RR ಬ್ಯಾಕ್ ಗ್ರೌಂಡ್ ಸ್ಕೋರ್ನ ಮಾಡೇ ಇಲ್ಲ ಅವರು. ಸರ್, ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂದ್ರೆ ಒಂದೂವರೆ ತಿಂಗಳು ಮಿನಿಮಮ್ ಬೇಕು ಅವರಿಗೆ. 1.5 ತಿಂಗಳು ಮಿನಿಮಮ್ ಬೇಕು. ಬರೀ DTS ಅನ್ನೋದಕ್ಕೆ 1 ವಾರ ಅಂತ 10 ದಿನ ಬೇಕಾಗುತ್ತೆ ಫೈನಲ್ ಮಿಕ್ಸಿಂಗ್ಗೆ. ಎವ್ರಿಥಿಂಗ್ ಪುಟ್ ಟುಗೆದರ್ ವಿತಿನ್ 20 ಲೈಕ್ 19 to 20 days ಅಂತ ಇಟ್ಸ್ ಅ ಚಾಲೆಂಜ್. DOP ಇವ್ರಿಗೆ ಹೇಳಿದ್ರು, ಹೊಗಳ್ತಾ ಇದ್ರು,
ಎಷ್ಟು ಅದ್ಭುತವಾಗಿ ಮಾಡಿದಾರಂತ. ಒಬ್ಬ ಡಿಒಪಿಗೆ ಬೇರ್ ಮಿನಿಮಮ್ ಒಂದು ದೊಡ್ಡ ಸೆಟ್ ಲೈಟಿಂಗ್ ಮಾಡಬೇಕು ಅಂದ್ರೆ ಒಂದು 2 to 3 ಅವರ್ಸ್ ಬೇಕು. ಅದಾದ್ಮೇಲೆ ಫಾಸ್ಟ್ ಆಗಿ ಹೋಗ್ತಾ ಹೋಗುತ್ತೆ. ಅವ್ರಿಗೆ ಸಿಗ್ತದಿದೆ ಅರ್ಧ ಗಂಟೆ ಹೋಲ್ ಸೆಟ್ ನ ಲೈಟ್ ಮಾಡಕ್ಕೆ. ಯಾಕಂದ್ರೆ ಹಿಂದಿನ ದಿನ ಬೇರೆ ಕಡೆ ಶೂಟಿಂಗ್ ಅಲ್ಲಿದ್ದೀವಿ. ಎಷ್ಟೋ ಸಲ ಇವರು ಶೂಟಿಂಗ್ ಮುಗಿಸ್ಕೊಂಡು ರಾತ್ರಿ 2 ಗಂಟೆ ಆದ್ರೂ ಇನ್ನೊಂದು ಸೆಟ್ಟಿಗೆ ಹೋಗಿ ಲೈಟಿಂಗ್ ಮಾಡಿ ಅಲ್ಲೇ ಮಲ್ಕೊಂಡು ನೆಕ್ಸ್ಟ್ ಡೇ ಶೂಟಿಂಗ್ ಮಾಡ್ಯಾರ. ಸೊ ದಟ್ ಇಸ್ ಅ ಕೈಂಡ್ ಆಫ್ ಸ್ಪೀಡ್ ಎವ್ರಿಬಡಿ ವರ್ಕ್ ಅಂದಾಗ ಆ ಸ್ಪೀಡ್ ಅಲ್ಲಿ ಬರುವಂತ ಕ್ವಾಲಿಟಿ ಏನು? ನಿಮಗೆ ತುಂಬಾ ಹೊಟ್ಟೆ ಹಸ್ಕೊಂಡು ಒಂದು ಮನೆಗೆ ಹೋಗಿರ್ತೀರ ಸರ್, ಹೋದಾಗ ತುಂಬಾ ಹೊಟ್ಟೆ ಹಸ್ತದೆ, ನನಗೆ ಏನ್ ಮಾಡ್ತೇವೆ ಗೊತ್ತಿಲ್ಲ, ಒಂದು ಅರ್ಜೆಂಟ್ ಆಗಿ ಮಾಡು ಅಂದಾಗ ಆ ಟೈಮಲ್ಲಿ ಅದ್ಭುತವಾಗಿ ಒಂದು ರೈಸು ದಾಲ್ ಅಥವಾ ರೈಸು ರಸಂ ಮಾಡಿಕೊಟ್ಟ ಅದು ಕೂಡ ತೃಪ್ತಿ ಇದೆಯಲ್ಲ ನಿಮ್ಗೆ. ಆ ಟೈಮಿಗೆ ಅಷ್ಟು ಸ್ಪೀಡ್ ಆಗಿ ನಿಮ್ ಹೊಟ್ಟೆ ತುಂಬಿಸಿದ್ರು ಅಂದ್ರೆ ಅದೇ ಸರ್ ಈ ಸಿನಿಮಾ. ಟೈಮ್ ತಗೊಂಡು ಮಾಡೋ ಟೈಮಲ್ಲಿ ಮಾಡ್ತೀವಿ. ಅದನ್ನೆಲ್ಲ ತಲೆಯಲ್ಲಿ ಹಿಡ್ಕೊಂಡಾಗ ಇನ್ನೊಂದು ಮ್ಯಾಕ್ಸ್ ನೀವು ನೋಡಿದಿರಿ, ಮ್ಯಾಕ್ಸ್ನ ಸಂಭ್ರಮ ನೀವು ನೋಡಿದಿರಿ, ಮ್ಯಾಕ್ಸ್ ಅಲ್ಲಿ ಬಂದಂತ ವೀಕ್ಷಕರು ಸೆಲೆಬ್ರೇಟ್ ಮಾಡಿದ್ರಿ ನೋಡಿದ್ರಿ ಅಂದಾಗ ಈಗ ನೋಡಿದ್ರಿಂದ ವಿಟಿ ಇಸ್ಂಟ್ ಇಟ್ 5 to 6 times 10 times ಮೋರ್ ದನ್ ದಟ್? ಸಂಭ್ರಮ ನಿಮ್ ಕಣ್ಣಿಗೆ ಕಾಣಿಸ್ತದೆ ಸರ್. ಇನ್ನೊಂದು ಹೇಳ್ತೀನಿ ಕೇಳಿ, ಯಾವುದೋ ಒಂದು ಥಿಯೇಟರ್ ಅಲ್ಲಿ ಒಂದು ಶೋ ನಾನು ಏನೋ ಒಂದು ಮಾಡಿಸ್ಬೋದು ಸರ್. ಇಡೀ ಕರ್ನಾಟಕದಲ್ಲಿ ಎಲ್ಲಾ ಥಿಯೇಟರ್ ಅಲ್ಲೂ ನಾನು ವಿಸಿಲ್ ಹೊಡಿಸಿ ಸಂಭ್ರಮ ಮಾಡ್ಸಕ್ ಆಗಲ್ಲ ಸರ್. ಅಷ್ಟು ದೊಡ್ಡವನು ನಾನಲ್ಲ, ಅಷ್ಟು ರೀಚು ಇಲ್ಲ, ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ. ಇದಿಷ್ಟು ಬರೋದು ಪ್ರೀತಿಯಿಂದ. ಅದನ್ನು ಸ್ವೀಕರಿಸಿದ್ಮೇಲೆ ಸಂಭ್ರಮ ಅಲ್ಲ ಸರ್, ಇದು ನನಗೆ ಸಿಕ್ಕಂತ ವರ. ಸುದೀಪ್ ಸರ್ ಒಂದು ವೇದಿಕೆನಲ್ಲಿ ಮಾತಾಡಿದಂತ ಮಾತು ಈ ಸಿನಿಮಾಗೆ ನೆಗೆಟಿವ್ ಆಗಿ ಕನ್ವರ್ಟ್ ಆಗಿದೆ ಅಂತ. ಯಾಕಂದ್ರೆ ಸಿನಿಮಾ ಚೆನ್ನಾಗಿದ್ರು ಕೂಡ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಒಂದಷ್ಟು ಪೋಸ್ಟ್ಗಳು ಬರ್ತಾ ಇದೆ. ಸೊ ಮೊದಲ 3 ದಿವಸ ಫ್ಯಾನ್ಸ್ಗಳ ಸಿನಿಮಾ ಆಗಿರುತ್ತೆ, ಫ್ಯಾನ್ಸ್ಗಳು ಬಂದು ಸಿಕ್ಕಾಪಟ್ಟೆ ನೋಡ್ತಾರೆ. ಆ ನಂತರ ಬರೋರು ಪ್ರೇಕ್ಷಕರು. ಸೊ ಇವ್ರಿಗೆ ಕೆಟ್ಟದಾಗಿ ಮೈಂಡ್ ಅಲ್ಲಿ ತುಂಬಿದ್ರೆ ಆ ನಂತರದಲ್ಲಿ ಬರೋ ಪ್ರೇಕ್ಷಕರು ತೊಂದರೆ ಆಗುತ್ತೆ ಅನ್ನುವಂಥದ್ದು. ಬದನೆಕಾಯಿ ಆಗಲ್ಲ. ಸುದೀಪ್ ಸರ್, ವೇದಿಕೆ ಮೇಲೆ ನೀವು ಹೇಳ್ತೀರಾ, ವೇದಿಕೆ ಮಾತಾಡಿರೋದ್ರಿಂದ ನೆಗೆಟಿವ್ ಅಲ್ಲ ಸರ್. ನೆಗೆಟಿವ್ ಒಂದು ಲಾರಿ ಗಟ್ಲೆ ಬರೋದು ನೋಡಿದ್ದಕ್ಕೆ ಮಾತಾಡಿದ್ ನಾನು. ನನಗೇನು ಕೆಲಸ ಇಲ್ವಾ? ಮಾತಾಡಿದ್ವಿ. ಈಗ ನೀವು ನೆಗೆಟಿವ್ ಅಂತೀರಾ, ಮಾಡ್ಲಿ ಬಿಡಿ. ಈಗ ನೀವು ಹೇಳ್ತೀರಿ ನಿನ್ನೆ ನವರಂಗ್ ಥಿಯೇಟರ್ 10:30 ಶೋ, ಅದು 10 ಗಂಟೆ ಶೋ, 80% ಲೇಡೀಸ್ ವಿತ್ ದೇರ್ ಚಿಲ್ಡ್ರನ್. ಈಗ ಇನ್ನೊಬ್ರು ಇಲ್ಲಿ ಕುತ್ಕೊಂಡ್ರೆ ಇವರೇ ಹೇಳಿದ್ರು, ಸುದೀಪ್ ಅವರಿಗೆ ಫೀಮೇಲ್ ಫ್ಯಾನ್ಸ್ ಆತರ ಇದೆ ಬಳಗ ಅಂತಂದ್ರು. ಈಗ ಅವ್ರನ್ನ ವೀಕ್ಷಕರಾಗಿ ತಗೊಂತಿರೋ ಫ್ಯಾನ್ಸ್ ಆಗಿ ತಗೊಂತಾರೋ, ಇಟ್ಸ್ ನಾಟ್ ನೀಡೆಡ್. ಕನ್ನಡ ಸಿನಿಮಾ ನೋಡಕ್ 10 ಗಂಟೆ ರಾತ್ರಿ ಆ ಚಳಿಯಲ್ಲಿ, ನಿನ್ನೆ ಒನ್ ಆಫ್ ದಿ ವೀಕ್ ಡೇಸ್ ಅಲ್ಲಿ 10 ಗಂಟೆಗೆ ಅಷ್ಟು ಫುಲ್ ಆಗಿ ಬರೀ 80% ಲೇಡೀಸ್ ಅಂಡ್ ವಿತ್ ದರ್ ಚಿಲ್ಡ್ರನ್ ಬಂದಿದ್ದಾರೆ ಅಂದ್ರೆ ನೀವ್ ಹೇಳಿ. ಅವರಿಗೂ ಕಿವಿ ಇದೆ, ಕಣ್ಣಿದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಬುದ್ಧಿ ಇದೆ. ಯಾವ್ದು ಕೇಳಬೇಕು, ಯಾವ್ದು ಕೇಳಬಾರ್ದು. ಬರ್ತಾ ಇರೋದು ಎಲ್ಲಿಂದ? ನಿಮ್ ಲೋಗೋ ಹಾಕೊಂಡು. ಇದನ್ನ ನಂಬ್ತಾರ ಅವರು? ಹೇಳಿ. ಈಗ ಅದೇನಾರು ನೆಗೆಟಿವ್ ಆಗ್ತಾ ಇದೆ ಅಂದ್ರೆ ನೀವೇನ್ ಮಾಡ್ಬೇಕು? ಅಯ್ಯ ಸುದೀಪ್ ಅವರೊಬ್ರ ಅಲ್ಲ, ನನ್ನ ಮಕ್ಕಳ ನಾವು ಇದ್ದೀವಿ, ನಮ್ ಲೋಗೋಗೆ ಕೈ ಹಾಕ್ತೀರಾ ಅಂತ ನೀವು ರೊಚ್ಚಿಗೆ ಎದ್ದೇಳ್ಬೇಕು. ಆ ರೊಚ್ಚಿಗೆ ಎದ್ದೇಳ್ತಾ ಇದ್ದೀರಾ ಅಂತ ನಾನು ಕಾಯ್ತಾ ಇದ್ದೀನಿ ನೋಡೋದಕ್ಕೆ. ನಮ್ದನ್ನ ನಾವು ಕಾಪಾಡ್ಕೊಂಡ್ವಿ, ನಿಮ್ದು ನೀವು ಕಾಪಾಡ್ಕೊಳ್ಳಿ. ಅಲ್ಲಿದ್ದೀವಿ. ಅಕಸ್ಮಾತ್ ಏನಾದ್ರು ಸ್ವಲ್ಪ ಹೆಲ್ಪ್ ಗಿಲ್ಬೇಕು, ಸುದೀಪ್ ಅವರೇ ಬಂದು ಒಂಚೂರು ಹೇಳಿ, ನಾನು ಬರ್ತೀನಿ, ಸೇರ್ಕೊಳ್ಳೋದು ಏನು ಪ್ರಾಬ್ಲಮ್ ಇಲ್ಲ. ನಮ್ ಸಿನಿಮಾ ನೀವು ಕಾಪಾಡಿ, ನಿಮ್ ಲೋಗೋ ನಾವು ಕಾಪಾಡ್ತೀವಿ. ಸುದೀಪ್ ಸರ್ ಸರ್ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.